ಭಾರೀ ಮಳೆಗೆ ಬೆಳಗಾವಿಯಲ್ಲಿ ಧರೆಗುರುಳಿದ ಮರ, ಆಟೋ ಚಾಲಕ ಪಾರು. ಬೆಳಗಾವಿ ನಗರದಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಇದರ ನಡುವೆ ನಗರದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಆರ್ಟಿಒ ಕಚೇರಿ ಸಮೀಪ ಬೃಹತ್ ಮರವೊಂದು ಏಕಾಏಕಿ ಧರೆಗುರುಳಿದೆ. ರಸ್ತೆ ಬದಿಯಲ್ಲಿದ್ದ ಮರವು ಆಟೋ ರಿಕ್ಷಾ ಮೇಲೆ ಬಿದ್ದಿದ್ದು ಆಟೋ ಸಂಪೂರ್ಣ ಜಖಂಗೊಂಡಿದೆ. ಆದರೆ ಅದೃಷ್ಟವಶಾತ್ ಆಟೋ ಚಾಲಕ ಯಾವುದೇ ಅಪಾಯವಿಲ್ಲದೆ ಪಾರಾಗಿದ್ದಾರೆ. ಮರ ಬಿದ್ದ ಪರಿಣಾಮ ಕೆಲ ಕಾಲ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತಗೊಂಡಿತ್ತು. ಮಾಹಿತಿ ತಿಳಿಯುತ್ತಿದ್ದಂತೆ ಸಂಚಾರ ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಮರ ತೆರವು ಕಾರ್ಯಾಚರಣೆ ನಡೆಸಿದರು. ನಗರದಲ್ಲಿ ಮಳೆ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಹಳೆಯ ಮರಗಳಿರುವ ರಸ್ತೆಗಳಲ್ಲಿ ಸಂಚರಿಸುವಾಗ ಎಚ್ಚರಿಕೆ ವಹಿಸುವಂತೆ ಪಾಲಿಕೆ ಹಾಗೂ ಪೊಲೀಸರು ಸಾರ್ವಜನಿಕರಿಗೆ मನವಿ ಮಾಡಿದ್ದಾರೆ. सर इधर प्रॉब्लम बहुत चल रहा है कि बोले तो उधर का झाड़ बहुत आ रहा है। झाड़ के बारिश की वजह से ठेंगे गिर को पड़ रहे। यहाँ फजर स्टूडेंट फिरते सब इधर और लोग आना जाना बहुत है इधर। किसी को भी गाड़ी के ऊपर पड़ा है या चलने फिरने वाले आदमी के ऊपर पड़ा है, प्रॉब्लम बहुत हो रहा है। कि बोले तो एक ही झाड़ ने अभी एक झाड़ पड़ गया, दूसरा झाड़ के पड़ने के और चांसेस है और लोगों को खतरा है। इसलिए आप क्या तो एक्शन ले लीजिए सर। कि बोले तो इसका पब्लिक का पेस है, आना जाना है सब। कि बोले तो पूरा झाड़ी इलाका है, इधर कौन देखने वाला नहीं है। कि बोले तो उधर पूरा झाड़ पड़ा है तो क्यों कौन जिम्मेदार है इसका? इसके आदमी के ऊपर पड़ा है तो कौन जिम्मेदार है इसका सर? कि बोले तो इसका क्या तो करो सर। कि बोले तो ऑटो हम भी रहते, ऑटो रिक्शा जाते रहते, बस वगैरह रहते, फजर लिखते रहते, फजर बम्बई से इधर उधर से लोग आते, किसके ऊपर भी पड़ा है तो क्या प्रॉब्लम सर? और एक ऑटो लेके ऊपर पड़ा है और पूरा बैंड हो गया, अब उसके ऊपर क्या करेंगे सर आप? मेरा नाम मुद्दसीम. ಬೆಳಗಾವಿ ಜಿಲ್ಲೆಯ ನಗರದಲ್ಲಿ ಇವತ್ತು ಆಟೋ ಸರ್ಕಲ್ ಹತ್ರ ಆಟೋ ಮೇಲೆ ಒಂದು ಗಿಡವನ್ನು ಬಿದ್ದು ಆಟೋ ಜಖಮಿ ಆಗೈತೆ. ನಾನು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೋತೀನಿ ಮತ್ತು ಮಹಾನಗರ ಪಾಲಿಕೆ ಮನವಿ ಮಾಡ್ಕೋತೀನಿ. ಏನಂತಂದ್ರೆ ಈ ಮಳೆಗಾಲದಲ್ಲಿ ನೀರು ತುಂಬ ತುಂಬಿಕೊಂಡು ರೋಡ್ ಮೇಲೆ ಹೋಗಾಕ ಬರೋರಿಗೆ ತ್ರಾಸ ಆಗತೈತಿ, ಶಾಲೆ ಹುಡುಗರಿಗೂ ಭಾಳ ತ್ರಾಸ ಆಗತೈತಿ. ಅದಕ್ಕೆ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಇದನ್ನು ಹೆಚ್ಚು ಗಮನ ಕೊಟ್ಟು ಅದ್ರ ಬಗ್ಗೆ ಸರಿ ಮಾಡಬೇಕು. ಮತ್ತು ಸಾರ್ವಜನಿಕರಿಗೂ ತೊಂದರೆ ಭಾಳ ಆಗ್ತಾ ಇದೆ, ನೀರು ನಿಂದ್ರೋದ್ರಿಂದ ಗುಂಡಿ ಭಾಳ ಆಗಿದೆ. ಅದನ್ನೆಲ್ಲ ಸರಿ ಮಾಡಿಸಿ ಮತ್ತು ನಮ್ಮ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ರೀತಿಯಂಥ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಮನವಿ ಮಾಡ್ಕೋತೀನಿ. ಶ್ರೀನಿವಾಸ್ ತಳವಾರ್.